ಭಾಗದಲ್ಲಿ ಸಿದ್ಧ ಮುನಿಗಳು ನಾಮಧಾರಕನಿಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಅಂಬಿಕೆಗೆ ಆಶೀರ್ವಾದ ನೀಡಿದ್ದರಿಂದ ಅಂಬಿಕೆಯೂ ಮುಂದೆ ಅಂಬಾಭವಾನಿಯಾಗಿ ಜನಿಸಿದ ಮೇಲೆ ಅವಳ ಉದರದಲ್ಲಿ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಅವತರಿಸ್ತಕ್ಕಂತಹ ಕಥೆಯನ್ನ ವಿವರಿಸ್ತಾ ಇದ್ರು. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಅಂಬಾಭವಾನಿಯಲ್ಲಿ ಹುಟ್ಟಿದ ಕ್ಷಣ ಓಂಕಾರವನ್ನು ಉಚ್ಚರಿಸಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಎಲ್ಲರೂ ಸಂತೋಷ ಪಡ್ತಾರೆ. ಭಗವಂತನ ಅವತಾರವೇ ಆಗಿರ್ತಕ್ಕಂಥದ್ದು ಎಂಬುದಾಗಿ ನಾಮಕರಣಕ್ಕೆ ಬಂದಂತಹ ಸಮಯದಲ್ಲಿ ಜಾತಕರ್ಮಾದಿಗಳನ್ನು ಮಾಡುವಾಗ ಬ್ರಾಹ್ಮಣರು ತಂದೆ ತಾಯಿಗಳಿಗೆ ಗುರುಗಳ ಮುಂದಿನ ಭವಿಷ್ಯದ ಬಗ್ಗೆ ಎಲ್ಲವನ್ನು ವಿವರಿಸ್ತಾರೆ. ಆ ಹುಟ್ಟಿದ ಮಗುವಿಗೆ ಎಲ್ಲಿ ದೃಷ್ಟಿಯಾಗ್ತದೆಯೋ ಎಂಬುದಾಗಿ, ಯಾಕೆಂದರೆ ಭಗವಂತನು ಹುಟ್ಟಿದ ಕ್ಷಣ ಓಂಕಾರವನ್ನು ಉಚ್ಚರಿಸ್ತಕ್ಕಂಥ ವಿಚಾರ ಊರಲ್ಲೆಲ್ಲ ಅಕ್ಕಪಕ್ಕದ ಎಲ್ಲ ಜಾಗಗಳಲ್ಲಿ ಹರಡಿತ್ತು. ಭಗವಂತನನ್ನು ನೋಡ್ಲಿಕ್ಕೋಸ್ಕರವಾಗಿ, ಈ ಅದ್ಭುತವನ್ನು ನೋಡೋಗೋಸ್ಕರವಾಗಿ ತಂಡವಾಗಿ ಎಲ್ಲ ಜಾಗಗಳಿಂದ ಜನರು ಬಂದು ತಲುಪ್ತಿದ್ರು. ತನ್ನ ಮಗುವಿಗೆ ಎಲ್ಲಿ ದೃಷ್ಟಿ ಆಗ್ತದೆಯೋ ಎಂಬುದಾಗಿ ವಿಧ ವಿಧವಾದಂತಹ ರೀತಿಯಲ್ಲಿ ಮಗುವನ್ನ ತಂದೆ ತಾಯಿಗಳು ಸಂರಕ್ಷಿಸಿದ್ರು. ಮಂತ್ರಗಳನ್ನು ಹೇಳಿಸಿ ತಾಯಿತಗಳನ್ನು ಕಟ್ಟಿಸುವುದಾಗಲಿ, ಪ್ರತಿನಿತ್ಯ ದೃಷ್ಟಿಯನ್ನು ತೆಗೆಯುವುದಾಗಲಿ ಎಲ್ಲ ಮಾಡಿ ಮಗುವನ್ನು ಸಂರಕ್ಷಿಸ್ತಿದ್ರು. ಆ ಮಗುವೂ ಕೂಡ ಬೆಳೆಯುತ್ತಾ ತಂದೆ ತಾಯಿಗಳಿಗೆ ತನ್ನ ಲೀಲೆಗಳನ್ನು ತೋರಿಸಿ ಸಂತೋಷವನ್ನು ಪಡಿಸ್ತಾ ಬೆಳೀತಾ ಇತ್ತು. 2-3 ತಿಂಗಳಾದ ಕ್ಷಣ ಮಗುವಿನ ಹುಟ್ಟಿನ ನಂತರ ತಾಯಿಗೆ ಎದೆಹಾಲು ಕಡಿಮೆಯಾಗಿದ್ದರಿಂದ ಅಂಬಾಭವಾನಿಯು ತನ್ನ ಪತಿಯೊಂದಿಗೆ ಒಂದು ಮಾತನ್ನು ಹೇಳುತ್ತಾರೆ. ಮಗುವಿಗೆ ಹೊಟ್ಟೆ ಹಸುವಿಗೆ ತಾನು ನೀಡುವಂಥ ಹಾಲು ಸಾಲ್ತಿಲ್ಲ, ಅದಕ್ಕೋಸ್ಕರವಾಗಿ ಯಾರಾದರೂ ಹಾಲನ್ನು ಉಣಿಸುವಂತಹ ಒಬ್ಬ ಮಾತೆಯನ್ನ ಅಥವಾ ಒಂದು ಉತ್ತಮವಾದಂತಹ ಹಾಲನ್ನು ನೀಡುವಂತಹ ಒಂದು ಗೋವನ್ನು ನೀವು ತಗೊಂಡು ಬರಬೇಕು ಎಂಬುದಾಗಿ ಹೇಳುವಾಗ, ತನ್ನ ಚಿಂತೆಯನ್ನು ಹೇಳುವಾಗ, ಮಡಿಲಲ್ಲಿ ಮಲಗಿದ್ದಂತಹ ಮಗು ಕೂಡಲೇ ಆ ನರಹರಿಯು ತನ್ನ ಕೈಯಿಂದ ಮಾತೆ ಎದೆಯನ್ನು ಮುಟ್ಟಿದ ಕ್ಷಣ ಆಕೆ ಎದೆಯಿಂದ ಹಾಲು ಗಂಗೆಯು ಹರಿದು ಬರಂದ ಹಾಗೆ ಹರಿಲಿಕ್ಕೆ ಪ್ರಾರಂಭವಾಯಿತು. ಆಶ್ಚರ್ಯ ಪಡುತ್ತಾರೆ. ಕಡೆಗೆ ಜಾತಕವನ್ನು ಹೇಳುವಾಗ ಹೇಳಿರುವಂತಹ ಮಾತನ್ನು ಜ್ಞಾಪಿಸಿಕೊಂಡು ಸಂತೋಷ ಪಡುತ್ತಾರೆ. ಹರಿಯೇ ನರನಾಗಿ ಹುಟ್ಟಿರತಕ್ಕಂಥದ್ದು ಎಂಬುದಾಗಿ ತಿಳಿದ ಕ್ಷಣ ಇದು ಭಗವಂತನ ಲೀಲೆ, ಭಗವಂತನು ನಮ್ಮಲ್ಲಿ ಹುಟ್ಟಿ ಬಂದು ನಮ್ಮ ಕಷ್ಟಗಳನ್ನೆಲ್ಲವನ್ನು ದೂರ ಮಾಡುತ್ತಿದ್ದಾನೆ ಎಂಬುದಾಗಿ ಕೂಡಲೇ ನಮಸ್ಕರಿಸಿ ಬೇಡ್ಕೊಳ್ತಾರೆ. ಹೇ ಪ್ರಭೋ, ನಿನ್ನ ಲೀಲೆಗಳು ಆಚೆಗೆ ಹೋಗದೇ ಇರುವ ಹಾಗೆ ಹೀಗೆ ಗುಪ್ತವಾಗಿಟ್ಟುಕೋ, ನಿನಗೆ ದೃಷ್ಟಿಯಾದರೆ ನಮಗೆ ದುಃಖವಾಗ್ತದೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಭಗವಂತನಿಗೆ ದೃಷ್ಟಿಯಾಗುವುದು ಉಂಟೆ? ಪರಮಾತ್ಮನವನು ಸಕಲ ಲೀಲೆಗಳನ್ನು ಮಾಡತಕ್ಕಂಥವನು, ಎಲ್ಲ ಆಟಗಳನ್ನು ಆಡತಕ್ಕಂಥವನೇ ಭಗವಂತನು, ಅವನಿಗೆ ಯಾವ ದೃಷ್ಟಿ? ಆದರೆ ಲೌಕಿಕವಾಗಿ ಈ ಮನುಷ್ಯ ರೂಪದಲ್ಲಿ ಹುಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಭಗವಂತ ಎಂದು ತಿಳಿದಿದ್ದರೂ ಮಾಯೆ ಆವರಿಸಿದ್ದರಿಂದ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾರೆ. ನೀನು ಲೀಲೆಗಳನ್ನು ತೋರಿಸಿದರೆ ನಿನಗೆ ದೃಷ್ಟಿಯಾದರೆ ನಮಗೆ ದುಃಖವಾಗ್ತದೆ ಎಂಬುದಾಗಿ. ಹೀಗೆ ಲೀಲೆಗಳನ್ನು ತೋರಿಸುತ್ತಾ ತಂದೆ ತಾಯಿಗಳನ್ನು ಪ್ರೀತಿಸುತ್ತಾ ಬೆಳೆಯುತ್ತಾ 1 ವರ್ಷವಾಗುವಷ್ಟರಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮಗುವಿಗೆ ಬಾಯಲ್ಲಿ ಮಾತು ಬರ್ತಿರಲಿಲ್ಲ. ಮೊದಲು ಓಂಕಾರವನ್ನು ಉಚ್ಚರಿಸತಕ್ಕಂಥ ಮಗು ಈಗ ಅದನ್ನೂ ಹೇಳೋದು ಬಿಟ್ಟು ಯಾವಾಗಲೂ ಶಾಂತವಾಗಿರ್ತಕ್ಕಂಥದ್ದನ್ನು ಕಂಡು ತಂದೆ ತಾಯಿಗಳಿಗೆ ಬಹಳ ದುಃಖವಾಯಿತು. ಯಾವ ಜನ್ಮದ ಪಾಪವೋ ನಾವು ಮಾಡಿದ್ದು, ಭಗವಂತನನ್ನೇ ನಾವು ಮಗುವಾಗಿ ಪಡೆದರೂ ನಮ್ಮ ಈ ದುರಾದೃಷ್ಟದಿಂದ ಈ ಮಗುವಿಗೆ ಮಾತು ಬರುತ್ತಿಲ್ಲ ಎಂಬುದಾಗಿ ಬಹಳಷ್ಟು ಜನರಿಗೆ ವಿಚಾರಿಸಿತು.
ಮಗುವಿಗೆ ಮಾತು ಬರಲಿಕ್ಕೆ ಏನು ಪ್ರಯತ್ನ ಪಡಬೇಕು, ಏನು ಮಾಡಬೇಕು? ಅವರು ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಇವರಿಲ್ಲಿ ಪ್ರಯತ್ನ ಮಾಡಿದ್ರು. ಕೆಲವರು ಮಂತ್ರವನ್ನು ಹಾಕಿಸ್ಲಿಕ್ಕೆ ಹೇಳಿದ್ರು, ಕೆಲವರು ಆ ಮಕ್ಕಳು ಮಾತಾಡುವ ರೀತಿಯಲ್ಲೇ ನಾವು ಕೂಡ ತೊದಲು ಮಾಡಿದಾಗ ಆ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡಿ ಮಾತು ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದಾಗ ಆ ಎಲ್ಲ ರೀತಿಯ ವಿಧ ವಿಧವಾದಂತಹ ಉಪಾಯಗಳನ್ನೆಲ್ಲ ಮಾಡಿದರೂ ಏನು ಪ್ರಯೋಜನವಾಗಲಿಲ್ಲ. ಹೀಗೆ ದಿನಗಳು ಕಳೆಯುತ್ತಾ 7 ವಯಸ್ಸಿಗೆ ಆ ಮಗು ಪ್ರಾಪ್ತಿಯಾಯಿತು. ಆದರೂ ಬಾಯಲ್ಲಿ ಒಂದು ಮಾತಿಲ್ಲ. ಕೆಲವು ಬಾರಿ ತಂದೆ ತಾಯಿಗಳು ಬಹಳ ದುಃಖವನ್ನು ಪಡುವಾಗ ಆ ಮಗು ಮುದ್ದಾಗಿ ಬಂದು ಆ ತಾಯಿಯ ಕಣ್ಣೀರನ್ನು ಒರೆಸಿ ಸಮಾಧಾನ ಪಡಿಸ್ತಿತ್ತು. ಅದೊಂದು ದಿನ ಮುಂದೆ ಕೆಲವರು ಹೇಳಿದ್ರು, ಮಗುವಿಗೆ ಉಪನಯನ ಸಂಸ್ಕಾರಗಳನ್ನು ಮಾಡೋದರಿಂದಾಗಲೂ ಬಾಯಲ್ಲಿ ಮಾತು ಬರ್ತದೆಯೋ ನೋಡೋಣ. ಜ್ಞಾನವಂತ ಮಗು, ಹುಟ್ಟಿದಾಕ್ಷಣ ಓಂಕಾರ ಉಚ್ಚರಿಸ್ತಕ್ಕಂಥ ಮಗು, ಜ್ಞಾನ ಪ್ರಾಪ್ತಿಯಾಗ್ತದೆ, ಉಪನಯನವನ್ನು ಮಾಡಿಸು ಅಂತ ಹೇಳಿದರು. ಅದಕ್ಕೋಸ್ಕರವಾಗಿ ಈ ತಂದೆಯು ಬ್ರಾಹ್ಮಣರನ್ನು ಕರೆಸಿ ವಿಚಾರಿಸಿದಾಗ ಉಪದೇಶವನ್ನು ನೀಡಿರತಕ್ಕಂಥ ಗಾಯತ್ರಿ ಮಂತ್ರವು ಆ ಮಗು ಸ್ವೀಕರಿಸಲಿಲ್ಲ ಎಂದರೆ ಉಪನಯ ಸಂಸ್ಕಾರಗಳನ್ನು ಮಾಡಿ ಏನು ಪ್ರಯೋಜನ? 1 ವರ್ಷ ಇನ್ನೂ ತಡೆ, 8 ವರ್ಷವಾಗುವಷ್ಟರಲ್ಲಿ ಏನೂ ಆಗಲೇ ಇಲ್ಲ ಎಂದಾದರೆ ಮುಂದೆ ಆ ನಮ್ಮ ಎಲ್ಲ ಅನುಕೂಲತೆಗಳನ್ನು ನೋಡಿ ಈ ಉಪನಯನ ಸಂಸ್ಕಾರವನ್ನು ಮಾಡೋಣ, ಮತ್ತು 1 ವರ್ಷ ಕಾಯು ಅಂತ ಹೇಳಿ ಆ ವೈದಿಕರು ಮನೆಯಿಂದ ಹೊರಡ್ತಾರೆ. ಇಲ್ಲಿ ಈ ಸಮಯದಲ್ಲಿ ದುಃಖದಲ್ಲಿ ತಂದೆ ತಾಯಿಗಳಿರುವಾಗ ಆ ಮಗುವು ಒಂದು ಅದ್ಭುತವಾದಂತಹ ಲೀಲೆಯನ್ನು ಮಾಡಿ ತೋರಿಸ್ತದೆ. ಕೂಡಲೇ ತಾನು ಒಳಗೆ ಹೋಗಿ ಮನೆಯೊಳಗೆ ಹೊಕ್ಕಿ ಒಂದು ಕಬ್ಬಿಣದ ಕೋಲನ್ನೆತ್ತುಕೊಂಡು ಬಂದು ತಾಯಿ ಎದುರಿನಲ್ಲಿ ನಿಂತು ಆ ಕಬ್ಬಿಣದ ಕೋಲನ್ನು ಏಕದೃಷ್ಟಿಯಿಂದ ನೋಡಿದ ಕ್ಷಣ ಆ ಕೋಲು ಚಿನ್ನವಾಗಿ ಪರಿವರ್ತನೆ ಆಯಿತು. ಶುದ್ಧ 100 ಪ್ರಮಾಣದಷ್ಟು ಶುದ್ಧವಾದಂತಹ ಚಿನ್ನವಾಗಿ ಪರಿವರ್ತನೆ ಆಯಿತು. ಆಶ್ಚರ್ಯವಾಯಿತು ತಾಯಿಗೆ. ಇದು ನಿಜವೋ ಸುಳ್ಳೋ ಪರಿಶೀಲಿಸಿ ನೋಡಬೇಕೆಂಬುದಾಗಿ ತಾಯಿ ಮತ್ತೆ ಮನೆಯೊಳಗೆ ಹೋಗಿ ಇನ್ನೊಂದು ಕೋಲನ್ನು ತಂದು ಮಗುವಿನ ಕೈಯಲ್ಲಿ ಕೊಡುತ್ತಾರೆ. ಇದನ್ನು ನೋಡುವಂತ ಆ ಮಗುವು ಆ ಕೋಲಿನ ಮೇಲೂ, ಆ ಕಬ್ಬಿಣದ ಕೋಲ ಮೇಲೂ ತನ್ನ ದೃಷ್ಟಿ ಹಾಕಿದ ಕ್ಷಣ ಕೂಡಲೇ ಅದು ಚಿನ್ನವಾಗಿ ಪರಿವರ್ತನೆ ಆಯಿತು. ಬಹಳ ಸಂತೋಷವಾದಂತಹ ಮಾತೆಗೆ ಮಗುವು ಒಂದು ವಿಷಯವನ್ನ ಸನ್ನೆಯ ಮೂಲಕ ತಿಳಿಸ್ತದೆ. ಮಾತೆ, ಏನು ಯೋಚನೆ ಮಾಡಬೇಡ ಎಂಬುದಾಗಿ ತನ್ನ ತಂದೆಯ ಬಳಿ ಹೋಗಿ ಆ ಉಪನಯನದ ಜನಿವಾರದ ದಾರವನ್ನು ತೋರಿಸಿ ಎಲ್ಲ ಕಾರ್ಯಗಳನ್ನು ಮಾಡಿ ನಾನು ನೋಡ್ಕೊಳ್ತೇನೆ ಎಂಬುದಾಗಿ ಆಶ್ವಾಸನೆಯನ್ನು ನೀಡುತ್ತೆ. ಕೂಡಲೇ ತಂದೆ ತಾಯಿಗಳಿಗೆ ತಿಳಿದಿರತಕ್ಕಂಥ ವಿಷಯ, ಭಗವಂತನೇ ಇಲ್ಲಿ ಹುಟ್ಟಿ ಬಂದಿರತಕ್ಕಂಥವನೆಂಬುದಾಗಿ ಆ ಕ್ಷಣದಲ್ಲೇ ತಂದೆಯು ವೈದಿಕರನ್ನು ಕರೆದು ಈ ಕ್ಷಣದಲ್ಲೇ ಉತ್ತಮವಾದಂತಹ ಸಮಯವನ್ನು ತಿಳಿಸಿ ನನ್ನ ಮಗುವಿನ ಉಪನಯನ ಸಂಸ್ಕಾರವನ್ನು ನಾನು ಈಗಲೇ ಮಾಡಿಸ್ತೇನೆ ಎಂಬುದಾಗಿ ಆ ಸಮಯಗಳನ್ನೆಲ್ಲ ಜಾತಕವನ್ನು ನೋಡಿ ಸಮಯವನ್ನು ತೀರ್ಮಾನ ಮಾಡ್ತಾರೆ. ಮತ್ತು ಎಲ್ಲರಿಗಾಗಿ ಆಮಂತ್ರಣ ಕರೆಸಿ ಪ್ರಯೋಜನವಿಲ್ಲ. ಯಾಕೆಂದರೆ ಈ ನಿಂದೆಯನ್ನು ಮಾಡತಕ್ಕಂಥ ಜನರನ್ನ ಕರೆದು ಏನು ಪ್ರಯೋಜನ? ನಮಗಾಗಿ ಜೀವಿಸ್ತಕ್ಕಂಥ ಜನರನ್ನ, ಬಂಧು ಬಾಂಧವರು, ನಮಗಾಗಿ ಇರತಕ್ಕಂಥವರನ್ನೆಲ್ಲವನ್ನು, ಅಕ್ಕಪಕ್ಕದ ನೆರೆಮನೆಯವರನ್ನೆಲ್ಲರನ್ನು ಕರೆದು ಉಪನಯನದ ಸಂಸ್ಕಾರವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಸ್ಕಾರದ ಪ್ರಕಾರದ ಎಲ್ಲ ವಿಧಿವಿಧಾನಗಳನ್ನೆಲ್ಲ ಮಾಡ್ತಾ ತಾಯಿಯು ಮಗುವನ್ನು ತೊಡೆಯ ಮೇಲೆ ಕೂರಿಸಿ ಕೊನೆಯದಾಗಿ ಅನ್ನವನ್ನು ಉಂಡಿಸಿ, ಮಗು, ಮುಂದೆ ನೀನು ಭಿಕ್ಷಾವೃತ್ತಿಯಲ್ಲಿ ಹೋಗತಕ್ಕಂಥವನು, ಈಗ ನನ್ನ ಕೈಯಿಂದ ಈ ಆಹಾರವನ್ನು ಸ್ವೀಕರಿಸು ಎಂಬುದಾಗಿ ಉಂಡು ಮಾಡಿ ಕೌಪೀನವನ್ನು ಧರಿಸಿ ಸ್ನಾನವನ್ನು ಮಾಡಿಸಿ ಮಗುವಿಗೆ ತಂದೆಯು ಗಾಯತ್ರಿ ಜಪದ ಉಚ್ಚಾರಣೆಯನ್ನು ಮಗುವಿನ ಕಿವಿಯಲ್ಲಿ ಮಾಡಿದಾಗ ಅಲ್ಲಿಯೂ ಕೂಡ ಮಗುವು ಯಾವ ರೀತಿಯ
ವಿಚಾರವನ್ನಲ್ಲೇನು ಹೇಳಿಲ್ಲ. ಜಪವನ್ನು ಉಚ್ಚರಿಸುವುದಾಗಲಿ ಏನು ಮಾಡಲಿ, ಮೌನವಾಗಿ ಆ ಮಂತ್ರವನ್ನು ಗ್ರಹಿಸಿಕೊಳ್ತಾನೆ. ಕಡೆಗೆ ಬ್ರಾಹ್ಮಣರು ವೈದಿಕರು ಹೇಳಿದ ಪ್ರಕಾರ ಭಿಕ್ಷೆಯನ್ನು ಸ್ವೀಕರಿಸಲು ಹೋದಾಗ ತಾಯಿಯು ಹೇಳ್ತಾರೆ, ನೀನೀಗ ಭಿಕ್ಷೆಯನ್ನು ಸ್ವೀಕರಿಸುವಾಗ ವೇದಗಳ ಮಂತ್ರವನ್ನು ಹೇಳಿ ಭಿಕ್ಷೆಯನ್ನು 3 ಬಾರಿ ನನ್ನಲ್ಲಿ ಸ್ವೀಕರಿಸಿ, ಕಡೆಗೆ ಇವರಲ್ಲೆಲ್ಲ ಬಳಿ ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಬೇಕೆಂಬುದಾಗಿ ಹೇಳಿದ ಪ್ರಕಾರ ಮಗುವು ಆ ಜೋಳಿಗೆಯನ್ನು ಹಿಡಿದು ತಾಯಿಯ ಮುಂದೆ ನಿಂತಾಗ ತಾಯಿಯು ಮೊದಲನೆಯ ಭಾಗವಾಗಿ ಭಿಕ್ಷೆಯನ್ನು ನೀಡುವಾಗ ಆ ಮಗುವು ಋಗ್ವೇದದ ಮಂತ್ರಗಳನ್ನೆಲ್ಲವನ್ನು ಉಚ್ಚರಿಸಲು ಪ್ರಾರಂಭ ಮಾಡುತ್ತದೆ. ಅಲ್ಲಿ ಇದ್ದವರಿಗೆಲ್ಲರಿಗೂ ರೋಮಾಂಚನ, ಆಶ್ಚರ್ಯವಾಯಿತು. ಇಷ್ಟು ಸಮಯದ ಕಾಲ ಒಂದು ಅಕ್ಷರವೂ ಮಾತನಾಡದೇ ಇರತಕ್ಕಂಥ ಶಿಶುವಿದು ಈಗ ಋಗ್ವೇದದ ಮಂತ್ರಗಳನ್ನು ಹೇಳುತ್ತಿದೆಯಲ್ಲ. ಬಹಳ ಸಂತೋಷಪಟ್ಟರು. ಕಡೆಗೆ 2ನೆಯ ಬಾರಿ ಭಿಕ್ಷೆಯನ್ನು ನೀಡುವಾಗ ಋಗ್ವೇದದ ನಂತರ ಯಜುರ್ವೇದದ ಮಂತ್ರಗಳನ್ನು ಹೇಳುತ್ತಾ, 3ನೆಯ ಭಿಕ್ಷೆಯನ್ನು ನೀಡುವಾಗ ಸಾಮವೇದವನ್ನು ಹೇಳುತ್ತಾ ಆ ಸಭೆಯಲ್ಲಿರತಕ್ಕಂಥವರೆಲ್ಲರಿಗೂ ಆಶ್ಚರ್ಯಪಡುವ ರೀತಿಯಲ್ಲಿ ಆ ಮಗು ಸರ್ವ ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ನೀಡುತ್ತದೆ. ಕೂಡಲೇ ತಾಯಿಗೆ ಬಹಳ ಸಂತೋಷವಾಯಿತು. ಆನಂದಾಶ್ರುಗಳು ಧಾರೆಯಾಗಿ ಹರಿಲಿಕ್ಕೆ ಪ್ರಾರಂಭವಾಯಿತು. ಯಾಕೆಂದರೆ ಆ ಮಗುವಿನ ಬಾಯಿಂದ ಆ ಮಾತನ್ನು ಕೇಳಬೇಕೆಂಬುದಾಗಿ ಆ ತಾಯಿಯು 7 ವರ್ಷಗಳ ಕಾಲ ಕಾಯ್ದು ಬಂದಿರತಕ್ಕಂಥದ್ದು. ಮಗುವಿನ ಬಾಯಲ್ಲಿ ಆ ಮಂತ್ರಗಳನ್ನೆಲ್ಲವನ್ನು ಕೇಳುವಾಗ ಬಹಳ ಸಂತೋಷಪಟ್ಟಂಥವಳವಳು. ಆ ಕೂಡಲೇ ಭಗವಂತನು ನರಹರಿಯು ಹೇಳ್ತಾನೆ, ಮಾತೆ ನೀನೇ ಅಲ್ವೇ ನನಗೆ ಉಪದೇಶ ಮಾಡಿದ್ದು, ಭಿಕ್ಷೆಯನ್ನು ಸ್ವೀಕರಿಸಿ ಎಲ್ಲರನ್ನ ಉದ್ಧಾರ ಮಾಡಬೇಕೆಂಬುದಾಗಿ. ಈಗಲೇ ಈ ಜೋಳಿಗೆಯನ್ನು ಹಿಡಿದುಕೊಂಡು ನಾನು ಭಿಕ್ಷೆಯನ್ನು ಸ್ವೀಕರಿಸಿ ನನಗೆ ನಂಬಿ ಬಂದಿರತಕ್ಕಂಥವರೆಲ್ಲರನ್ನ ನಾನು ಉದ್ಧಾರ ಮಾಡಬೇಕು, ನಾನು ಹೊರಡ್ತೇನೆ ಎಂದಾಗ ತಾಯಿಗೆ ಮತ್ತೆ ದುಃಖವಾಯಿತು. ಈ ಹುಟ್ಟಿರತಕ್ಕಂಥ ಮಗು ನಮ್ಮ ಸರ್ವ ಕಷ್ಟಗಳನ್ನು ದೂರ ಮಾಡಿ ನಮಗೆ ಸುಖವಾಗಿ ಇರಿಸ್ತದೆ ಎಂಬುದಾಗಿ ಆಸೆಯಲ್ಲಿದ್ದೆವು. ಮೌನವನ್ನು ಧರಿಸಿತು. ಇಂದು ಈ ಮಗು ಮಾತಾಡುತ್ತಿದೆ ಎಂಬುದಾಗಿ ನಾವು ಸಂತೋಷ ಪಡುವಷ್ಟರಲ್ಲಿ ಈ ಮಗುವು ನಾನು ಈ ಸರ್ವ ಜನಾಂಗವನ್ನು ಉದ್ಧಾರ ಮಾಡಬೇಕು, ಹೊರಡ್ತೇನೆ ಅಂತ ಹೇಳಿದಾಗ ಬಹಳ ದುಃಖದಿಂದ ತಾಯಿಯು ಬೇಡ್ಕೊಳ್ತಾಳೆ, ಮಗು ನೀನು ಬಿಟ್ಟರೆ ನಾವು ಅನ್ಯ ಮಕ್ಕಳನ್ನು ಮನಸ್ಸಿನಲ್ಲೂ ನೆನೆದದ್ದು ಇಲ್ಲ, ನೀನೊಬ್ಬನೇ ನಮ್ಮ ಮಗು ಎಂಬುದಾಗಿ ನಾವು ದೃಢವಾಗಿ ನಿನ್ನಗೋಸ್ಕರವಾಗಿ ನಮ್ಮ ಜೀವನವನ್ನು ಕಳೆದಿದ್ದೇವೆ, ನಮ್ಮನ್ನು ನೀನು ಹೀಗೆ ಬಿಟ್ಟು ಹೋಗೋದು ಸರಿಯಲ್ಲ ಎಂಬುದಾಗಿ ಹೇಳಿದಾಗ, ಪ್ರಾರ್ಥನೆಯನ್ನು ಮಾಡಿದಾಗ ನರಹರಿಯು ತಾಯಿಯನ್ನ ಸಮಾಧಾನ ಪಡಿಸೋಗೋಸ್ಕರವಾಗಿ 1 ವರ್ಷದ ಕಾಲ ಅಲ್ಲೇ ಅವರ ಮನೆಯಲ್ಲೇ ಇದ್ದು ತಮ್ಮ ಆ ಜಪ ತಪ ಎಲ್ಲೆಲ್ಲವನ್ನು ಸಾಧನೆಯನ್ನು ಮಾಡ್ತಾ ಅಲ್ಲೇ ಸಮಯವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ತಾಯಿಗೆ 2 ಜವಳಿ ಮಕ್ಕಳು ಹುಟ್ಟುತ್ತವೆ. ಹುಟ್ಟಿದಾಕ್ಷಣ ಆ ತಾಯಿಯನ್ನು ಸಮಾಧಾನ ಪಡಿಸಿ ನರಸಿಂಹ ಸರಸ್ವತಿ ಸ್ವಾಮಿಗಳು ನರಹರಿಯು ತಾಯಿಯ ಅಪ್ಪಣೆಯನ್ನು ಪಡೆಯುತ್ತಾರೆ. ಮಾತೆ ನಿನಗೆ ಮುಂದೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು ಹುಟ್ಟುತ್ತದೆ. ಇವರೆಲ್ಲರೂ ನಿಮ್ಮಿಬ್ಬರನ್ನು ತಂದೆ ತಾಯಿಗಳನ್ನು ಸುಖವಾಗಿ ನೋಡಿಕೊಳ್ತಾರೆ. ನನಗೆ ಅಪ್ಪಣೆಯನ್ನು ನೀಡು, ಜಗವನ್ನ ಉದ್ಧಾರ ಮಾಡಬೇಕು, ನನಗೆ ನಂಬಿ ಬಂದಿರತಕ್ಕಂಥ ಭಕ್ತರನ್ನು ನಾನು ಉದ್ಧಾರ ಮಾಡಬೇಕು, ಅನುಮತಿಯನ್ನು ನೀಡು ಎಂಬುದಾಗಿ ಬೇಡಿದಾಗ ಆ ಮಾತೆಯು ಕೇಳಿಕೊಳ್ತಾಳೆ, ಹೇ ಪ್ರಭು, ನೀನು ಇವತ್ತು ನಮಗೆಲ್ಲರಿಗೂ ಆಶೀರ್ವದಿಸಿ ಹೊರಡುತ್ತಿದ್ದೀಯ ಸರಿ, ಆದರೆ ನಮ್ಮ ಉದ್ಧಾರಕ್ಕೂ ನೀನು ಬರಬೇಕು ಎಂಬುದಾಗಿ ಬೇಡಿಕೊಂಡಾಗ ನಿಮ್ಮ ಅಂತಿಮ ಕ್ಷಣಗಳಲ್ಲಿ ನಾನು ಬರ್ತೇನೆ,
ನಿಮ್ಮ ಜೀವನದ ಉದ್ಧಾರದ ಮಾರ್ಗವನ್ನ ಆಗಾಗ ನಾನು ಹಿಂದೆ ಬಂದು ನಿಮಗೆ ಆ ಮಾರ್ಗದರ್ಶನವನ್ನು ನೀಡಿ ನಾನು ಹೋಗ್ತೇನೆ, ಏನು ಚಿಂತೆ ಬೇಡ ಎಂಬುದಾಗಿ ತಂದೆ ತಾಯಿಗಳಿಗೆ ಆಶೀರ್ವದಿಸಿ ಭಗವಂತನು ಅವರ ಅಪ್ಪಣೆಯನ್ನು ಪಡೆದು ತಾನು ಹಿಂದಿನ ಅವತಾರವಾದಂತಹ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ದತ್ತ ಮಹಾರಾಜನ ಆ ಅವತಾರದ ರೂಪವನ್ನ ಅವರಿಬ್ಬರಿಗೂ ತೋರಿಸಿ ಅಲ್ಲಿಂದ ಅಪ್ಪಣೆಯನ್ನು ಪಡೆದು ಭಗವಂತನು ಹೊರಡುತ್ತಾನೆ. ಈ ವಿಷಯಗಳೆಲ್ಲವನ್ನ ವಿವರವಾಗಿ ಸಿದ್ಧ ಮುನಿಗಳು ನಾಮಧಾರಕನಿಗೆ ಹೇಳ್ತಾರೆ. ನಾಮಧಾರಕನು ಈ ಕಥೆಯನ್ನು ಕೇಳ್ತಾ ಬಹಳ ಆನಂದಭರಿತನಾಗಿ ಸಿದ್ಧ ಮುನಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಗುರುವೇ, ನಮ್ಮ ಗುರುಗಳಾಗಿರ್ತಕ್ಕಂಥ ನರಸಿಂಹ ಸರಸ್ವತಿ ಸ್ವಾಮಿಗಳ ಮುಂದಿನ ಕಥೆಗಳನ್ನು, ಲೀಲೆಗಳನ್ನು, ಮಹಿಮೆಗಳನ್ನು ನನಗೆ ತಿಳಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಕ್ಕನುಗುಣವಾಗಿ ಗುರುಗಳು ಮುಂದೆ ಮಾಡಿರತಕ್ಕಂಥ ಮತ್ತಷ್ಟು ಲೀಲೆಗಳನ್ನು ಸಿದ್ಧ ಮುನಿಗಳು ನಾಮಧಾರಕನಿಗೆ ಮುಂದಿನ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ವಿವರಿಸಿ ಹೇಳುತ್ತಾರೆ. ಆ ಭಾಗವನ್ನ ನಾನು ಮುಂದಿನ ಅಧ್ಯಾಯವನ್ನು ನಿಮಗೆ ವಿವರಿಸಿ ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ಅಲ್ಲಿಯವರೆಗೂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ಬ್ರಹ್ಮ ಚೈತನ್ಯ ಶ್ರೀ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ.